ಶ್ರೀ ಮಾಲತೇಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ್ಯ ಶ್ರೀ ನೀಲಕಂಠ ಗುರುಜಿ. ಜನ್ಮ ಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು. ನಕ್ಷತ್ರ ದೋಷ, ಋತುಮತಿ ದೋಷ, ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು. ಸರಳ ವಾಸ್ತುವಿಗಾಗಿ ಸಂಪರ್ಕಿಸಿರಿ. ಇನ್ನು ಭೇಟಿಯ ಸಮಯ 9:30 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಸಾಯಂಕಾಲ 5:30 ರಿಂದ ರಾತ್ರಿ 9:30 ವಿಳಾಸ: ಶಿವನಾಗ ಬಡಾವಣೆ, 3ನೇ ಕ್ರಾಸ್, ಮನೆ ನಂಬರ್ 79/9, ತಿಮ್ಸಾಗರ್ ರೋಡ್, ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ, ಬನ್ನಿ ಮಹಾಕಾಳಿ ಗುಡಿ ಹತ್ತಿರ, ನೇಕಾನ್ ನಗರ್, ಹಳೆ ಹುಬ್ಬಳ್ಳಿ. ಹಣಕ್ಕಾಗಿ ಅಲ್ಲ, ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ. ಮೊಬೈಲ್ ನಂಬರ್ 9901713668 9535951307. ದ್ವಾದಶ ರಾಶಿಯವರ ವಾರ ಭವಿಷ್ಯ ನಡೆಯುವುದು ಭಗವಂತನ ಅನುಗ್ರಹ. ಮನುಷ್ಯನಿಗೆ ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳು, ದುಃಖಗಳು ಮನೆಗೆ ಬಂದು ಹೋಗುವ ನೆಂಟರಂತೆ. ಕಷ್ಟ ಬಂದಾಗ ಕುಗ್ಗಬಾರದು, ಸುಖ ಬಂದಾಗ ಹಿಗ್ಗಬಾರದು. ನಮ್ಮೆಲ್ಲ ಕಷ್ಟಗಳ ಪರಿಹಾರಕ್ಕೆ ಜ್ಯೋತಿಷ್ಯರ ಸಲಹೆ ಅವಶ್ಯಕವಾಗಿರುತ್ತದೆ. ಜೂನ್ ತಿಂಗಳ 2ನೇ ವಾರ ಶುರುವಾಗಲಿದೆ. ಈ ವಾರ ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗಿರುತ್ತದೆ. ಹಾಗಾದರೆ ಮುಂಬರುವ ವಾರ ದ್ವಾದಶಿ ರಾಶಿಗಳ ಆರೋಗ್ಯ, ಹಣಕಾಸು, ಆರ್ಥಿಕ, ಪ್ರೇಮ, ಕೌಟುಂಬಿಕ, ಸಾಮಾಜಿಕ, ಆರೋಗ್ಯ, ವೃತ್ತಿ ಜೀವನ ಹೇಗಿರಲಿದೆ ಎಂದು ತಿಳಿಯೋಣ. ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಶುಕ್ಲ ಪಕ್ಷದ ದ್ವಾದಶಿಯಿಂದ ಕೃಷ್ಣ ಪಕ್ಷದ ಚತುರ್ಥಿಯವರೆಗೆ, ಅಂದರೆ 8/6/2025 ರಿಂದ 15/6/2025 ವಾರದ ಚಂದ್ರನ ಸಂಚಾರ, ಸ್ವಾತಿ ನಕ್ಷತ್ರದಿಂದ ಶ್ರವಣಾದವರೆಗೆ 12 ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ. ಮೇಷರಾಶಿ. ರಾಶಿಯಲ್ಲಿ ಶುಕ್ರ 2ನೇ ಮನೆಯಲ್ಲಿ, ಸೂರ್ಯ 3ರಲ್ಲಿ, ಬುಧ, ಗುರು 4ರಲ್ಲಿ, ಕುಜ 11ರಲ್ಲಿ, ರಾಹು ಈ ವಾರ ಮಿಶ್ರ ಫಲ. ಆದರೆ ರಾಶಿಯಲ್ಲಿ ಶುಕ್ರ 3ನೇ ಮನೆಯಲ್ಲಿ, ಬುಧ 11ನೇ ಮನೆಯಲ್ಲಿ, ರಾಹು ಶುಭ ಫಲ, ಧನ ಲಾಭ ಕೊಡುತ್ತಾರೆ. ಶನಿ ಖರ್ಚುಗಳನ್ನ ಕೊಡುತ್ತಾನೆ. ಒತ್ತಡಗಳಿವೆ. ಸಾಡೆ-ಸಾತಿ ನಡೆಯುತ್ತಿರುವುದರಿಂದ ಎಚ್ಚರಿಕೆ ಅಗತ್ಯ. ಆನೆಗೆ ಕಬ್ಬು ತಿನ್ನಿಸಿರಿ. ಮಂಗಳವಾರ ಶ್ರೀ ಆದಿಶೇಷನಿಗೆ ಅರಿಶಿಣ ಮತ್ತು ಹಾಲಿನ ಅಭಿಷೇಕ ಮಾಡಿಸಿರಿ. ವೃಷಭ ರಾಶಿ. 2ನೇ ಮನೆಯಲ್ಲಿ ಗುರು, ಲಾಭಸ್ಥಾನದಲ್ಲಿ ಶನಿ ಭಾಗ್ಯದ ಬಾಗಿಲನ್ನ ತೆರೆಸುತ್ತದೆ. ಮನಸ್ಸಿನಲ್ಲಿ ಎಣಿಸಿದ ನಿಮ್ಮ ನಿರೀಕ್ಷೆ, ಕನಸು ಸಫಲ. ಧನಾಗಮನ ಉತ್ತಮ. ನಿಮಗೆ ಯಾರೇ ಎದುರಾಗಬಲ್ಲದು. ನಿಮ್ಮ ಮಾತಿಗೆ ಬೆಲೆ. ಸಾಮಾಜಿಕ ಗೌರವಕ್ಕೆ ಪಾತ್ರರಾಗ್ತೀರಿ. ಈ ರಾಶಿಯ ರಾಜಕಾರಣಿಗಳಿಗೆ ಅಧಿಕ ಲಾಭ. ಇನ್ನು ಕಲಾವಿದರಿಗೆ ಗೌರವ, ಮನ್ನಣೆಗಳು ಸಿಗುವುದು. ಅರ್ಹರಿಗೆ ವಿವಾಹವಾಗುವುದು. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ದಾನ ಮಾಡಿರಿ. ಶ್ರೀ ಗಣಪತಿಗೆ ಕೇಸರಿ ಕುಂಕುಮಾರ್ಚನೆ ಮಾಡಿಸಿರಿ. ಮಿಥುನ ರಾಶಿ. 3ನೇ ಮನೆಯ ಕೇತು ನಿಮಗೆ ದೇಹ ಬಲ, ಮಾನಸಿಕ ಬಲ ಕಾರಣವಾಗುತ್ತಾನೆ. ಧನಾಗಮನ ಉತ್ತಮ. ನಿಮ್ಮ ನಿರೀಕ್ಷೆಗಳು ಹತ್ತಿರಕ್ಕೆ ಬರುತ್ತವೆ. ಕನಸು ನನಸಾಗಿಕೊಳ್ಳಲು ಶತಾಯಗತಾಯ ಪ್ರಯತ್ನ ಮಾಡ್ತೀರಿ. ಉದ್ಯೋಗದಲ್ಲಿ ಯಶಸ್ಸು, ಲಾಭ. ಈ ವಾರದಲ್ಲಿ ಬುಧ ನಿಮ್ಮ ರಾಶಿಯಲ್ಲಿರುವುದು ರಕ್ಷಣೆ ಲಾಭಕರ. ತಕ್ಷಣ ಕಾಳ ಸರ್ಪ ಶಾಂತಿ ಮಾಡಿಸಿರಿ. ಮಿಶ್ರ ಬಣ್ಣದ ಬಟ್ಟೆ, ಹುರುಳಿ ಕಾಳನ್ನ ದಾನ ಮಾಡಿರಿ. ಕಟಕ ರಾಶಿ. ಸದ್ಯಕ್ಕೆ ಯಾವುದೇ ಗ್ರಹ ಬಲ ಕಾಣುತ್ತಿಲ್ಲ. ಸದಾ ಎಚ್ಚರಿಕೆಯಿಂದ ಇರಬೇಕು. ಏನೋ ಯೋಚಿಸಿ ಮಾಡುವ ಕೆಲಸ ಕೊನೆಗಳಿಗೆಯಲ್ಲಿ ಕೈಗೂಡಬಹುದು. ಖರ್ಚುಗಳು ಇರುತ್ತದೆ. ಕೌಟುಂಬಿಕ ಆರೋಗ್ಯದ ಬಗ್ಗೆ ನಿಗಾವಹಿಸಿ. ಪ್ರತಿ ಸೋಮವಾರ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಬಿಲ್ವ ಪತ್ರೆ ಅರ್ಪಿಸಿರಿ. ಹಣೆಗೆ ಭಸ್ಮ ಧಾರಣೆ ಮಾಡಿರಿ. ಸಿಂಹರಾಶಿ. ಅಷ್ಟಮ ಶನಿಯ ಪ್ರಭಾವ, ಖರ್ಚುಗಳು, ಅಡೆತಡೆಗಳು ಇರುವುದು. ಗುರುಬಲ ಇದೆ. ಗುರು, ಬುಧ 11ನೇ ಮನೆಯಲ್ಲಿ ನಿಮಗೆ ಬೆಂಬಲವಾಗಿದ್ದಾರೆ. ಹಣದ ಹರಿವು ಉತ್ತಮ. ಆದರೆ ಹಣ ನಿಮಗೆ ಎಣಿಸಿದ್ದಕ್ಕಿಂತ ಹೆಚ್ಚು ಖರ್ಚಾಗುವುದು. ದೇವರ ಧರ್ಮದ ಕೆಲಸಗಳಲ್ಲಿ ಆಸಕ್ತಿ ವಹಿಸ್ತೀರಿ. ಆತಂಕಕಾರಿ ಕ್ಷಣ ಎದುರಾಗುವ. ಗುರುವಿನ ಕೃಪೆಯಿಂದ ಎಲ್ಲವನ್ನ ಜಯಿಸಿ ಮುಂದೆ ಸಾಗ್ತೀರಿ. ಅಷ್ಟಮ ಶನಿಯ ಪ್ರಭಾವ ಕಡಿಮೆಯಾಗಲು ಹನುಮಂತನ ಜಪ ಮಾಡಿ. ಮಂಗಗಳಿಗೆ ಆಹಾರ ಹಾಕಿರಿ. ಪ್ರತಿದಿನ ಹನುಮಾನ ಚಾಲಿಸ ಜಪ ಮಾಡಿರಿ. ಕನ್ಯಾ ರಾಶಿ. ರಾಹು 6ನೇ ಮನೆಯಲ್ಲಿ ಧನ ಲಾಭ, ಯಶಸ್ಸು, ಮುನ್ನುಗ್ಗುವ ಛಾತಿ ಕೊಟ್ಟು ಕಾಪಾಡ್ತಾನೆ. 8ನೇ ಮನೆಯಲ್ಲಿ ಶುಕ್ರ, 10ನೇ ಮನೆಯಲ್ಲಿ ಬುಧ, 11ನೇ ಮನೆಯಲ್ಲಿ ಕುಜ ಬೆಂಬಲವಾಗಿದ್ದಾರೆ. ಕೇತು 12ನೇ ಮನೆಯಲ್ಲಿದ್ದು ಆಧ್ಯಾತ್ಮಿಕ ಧ್ಯಾನವನ್ನ ಕೊಡ್ತಾನೆ. ಸಾಧು ಸಂತರಿಗೆ ದಾನ ಧರ್ಮ ಮಾಡಿ. ಸಾಧು ಸಂತರ ಆಶೀರ್ವಾದ ಪಡೆದುಕೊಳ್ಳಿ. ಧನಾಗಮನ ಉತ್ತಮ. ಲಲಿತ ಸಹಸ್ರನಾಮ ಮಂತ್ರ ಜಪ ಮಾಡಿರಿ. ತುಲಾ ರಾಶಿ. ಇದುವರೆಗೆ ರಾಹು 6ನೇ ಮನೆಯಲ್ಲಿ ಇದ್ದು ಬೆಂಬಲವಾಗಿದ್ದ. ಈಗ ಶನಿ 6ನೇ ಮನೆಯಲ್ಲಿ ಬೆಂಬಲವಾಗಿದ್ದಾರೆ. ಪರಾಕ್ರಮ, ಶೌರ್ಯ, ಸಾಹಸ ಕೊಡುತ್ತಾನೆ. ಗುರು 9ನೇ ಮನೆಯಲ್ಲಿದ್ದು ಶುಭ ಫಲ ಕೊಡುತ್ತಾನೆ. ಕೇತು ಸಹ ಲಾಭಸ್ಥಾನದಲ್ಲಿದ್ದು ಧನಾಗಮನ ಕೊಡುತ್ತಾನೆ. ನಿಮಗೆ ಒಳ್ಳೆಯ ಸಮಯ. ಕಳೆದುಕೊಂಡದ್ದು ಮತ್ತೆ ಪಡೆದುಕೊಳ್ಳುವಿರಿ. ಶ್ರೀ ದುರ್ಗಾ ಮಾತೆ ಶುಕ್ರವಾರ ಕುಂಕುಮಾರ್ಚನೆ ಮಾಡಿಸಿ. 7 ವರ್ಷದ ಒಳಗಿನ ಚಿಕ್ಕ ಬಾಲಕಿಯರಿಗೆ ಸಿಹಿ ಪ್ರಸಾದವನ್ನ ಹಂಚಿ ಬನ್ನಿರಿ. ವೃಶ್ಚಿಕ ರಾಶಿ. ಯಾವ ಗ್ರಹ ಬಲವೂ ಇಲ್ಲದಿರಿಂದ ಕೊಂಚ ಜಾಗೃತಿ ಇರಿ. ವೃತ್ತ ಅಲೆದಾಟ, ನೆಮ್ಮದಿ, ವಿಶ್ರಾಂತಿ ಇಲ್ಲದ ದಿನಗಳು. ಈಗ ಸಹನೆ ಕಳೆದುಕೊಳ್ಳಬೇಡಿ. ಧೃತಿಗೆಡಬಡುವಂತಹ ಪ್ರಸಂಗಗಳು ಕೂಡ ಎದುರಾಗುವುದು. ತಾಳ್ಮೆಯಿಂದ ಎದುರಿಸಿ. ಹಣಕಾಸು ಸ್ಥಿತಿ ಅಷ್ಟೇನು ಉತ್ತಮವಾಗಿಲ್ಲ. ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಗಮನ ಹರಿಸಿ. ನೌಕರಿಯಲ್ಲಿ ಸಹ ಒತ್ತಡ ಇರುವುದು.
ಜಾಣ್ಮೆಯಿಂದ ನಿಭಾಯಿಸಿ. ಸವಾಲುಗಳು ಎದುರಾಗುವುದು. ಪ್ರತಿದಿನ ಬೃಹಸ್ಪತಿ ಮಂತ್ರ ಜಪ ಮಾಡಿ. ಶ್ರೀ ಶನಿ ಭಗವಂತನಿಗೆ ಎಳ್ಳೆಣ್ಣೆ ಜೋಡು ದೀಪ ಬೆಳಗಿಸಿ ಶನೇಶ್ವರ ಮಂತ್ರ ಜಪ ಮಾಡಿ. ಧನು ರಾಶಿ, ನಿಮಗೆ ಭಾಗ್ಯೋದಯ ಸಮಯ. ಕಳೆದ ವರ್ಷ ಬಹಳ ಕಷ್ಟಪಟ್ಟಿದ್ದೀರಿ. ಖುಷಿಯ ಕ್ಷಣ ಅನುಭವಿಸುವ ಕಾಲ. 3ನೇ ಮನೆಯಲ್ಲಿ ರಾಹು ಧನಾಗಮನ ಉತ್ತಮಪಡಿಸಿದ್ರೆ 7ನೇ ಮನೆಯಲ್ಲಿರುವ ಗುರು ಶುಭ ಕಾರ್ಯಗಳನ್ನು ಮಾಡಿಸ್ತಾನೆ. ಬದುಕು ಕಟ್ಟಿಕೊಡ್ತಾನೆ. ಅರ್ಹರಿಗೆ ವಿವಾಹ ಸಾಧ್ಯತೆ. ಆಸ್ತಿ ಕೊಳ್ಳುವ ಯೋಗ. ಶತ್ರುಗಳು ದೂರವಾಗ್ತಾರೆ. ನೆಮ್ಮದಿಯ ದಿನಗಳು ನಿಮಗೆಲ್ಲ. ಗುರುವಾರ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿರಿ. ಪ್ರಸಾದ ಹಂಚಿರಿ. ಮಕರ ರಾಶಿ, ಗುರು 6ನೇ ಮನೆಯಲ್ಲಿ ಕೊಂಚ ಚಂಚಲ ಮನಸ್ಸನ್ನ ಕೊಡ್ತಾನೆ. ಯಾವುದೇ ನಿರ್ಧಾರ ಮಾಡಬೇಕಾದ್ರೆ ಹಲವಾರು ಬಾರಿ ಯೋಚಿಸುತ್ತೀರಿ. 3ನೇ ಮನೆಯ ಶನಿಯ ಬಲ, ಅದರಿಂದ ಅಪಾಯಗಳಾಗುವುದು ತಪ್ಪುತ್ತದೆ. ಬದಲಾವಣೆಗಳ ಕಾಲ. ಬದಲಾವಣೆಗಳನ್ನು ಸಕಾರಾತ್ಮಕವಾಗಿ ಮಾಡಿಕೊಳ್ಳಿ. ಹಣದ ಹರಿವು ಸಾಧಾರಣವಾಗಿದೆ. 4ರಲ್ಲಿ ಶುಕ್ರ ವಾಹನದಿಂದ ಲಾಭ ಮಾಡಿಸ್ತಾನೆ. ಸುಖ ಭೋಜನ ನೆಮ್ಮದಿ ಇದೆ. ಮನೆಯಲ್ಲಿ ನವಗ್ರಹ ಶಾಂತಿ ಮಾಡಿಸಿರಿ. ನಿರ್ಗತಿಕರಿಗೆ ಅನ್ನದಾನ ಮಾಡಿರಿ. ಕುಂಭರಾಶಿ, 7.5 ಶನಿಯ ಕೊನೆಯ ಭಾಗದಲ್ಲಿದ್ರಿ. ಆದ್ರೂ ಈಗ ಗುರುಬಲ ಇದೆ. ನೀವು ಮಾಡುವ ಕೆಲಸಗಳಿಗೆ ದೈವ ಬಲ, ಸಹಾಯ ಬಲ ಒದಗಿ ಬರುತ್ತದೆ. 6ರಲ್ಲಿ ಕುಜ ಧೈರ್ಯ ಕೊಡ್ತಾನೆ. ರಾಶಿಯಲ್ಲಿ ರಾಹು ಇದ್ದಾನೆ. ಅಲರ್ಜಿ, ಇನ್ಫೆಕ್ಷನ್ ಆಗಬಹುದು. ಜಾಗೃತಿ ಇರಲಿ. 5ನೇ ಮನೆಯಲ್ಲಿ ಗುರು ಬುಧ ಇಬ್ಬರು ನಿಮಗೆ ಸಹಾಯಕವಾಗಿದ್ದಾರೆ. ಅರ್ಹರಿಗೆ ವಿವಾಹ ಭಾಗ್ಯ. ನೌಕರಿಯಲ್ಲಿ ಯಶಸ್ಸು. ವಿದೇಶ ಪ್ರವಾಸ ಯೋಗ. ಕಪ್ಪು ಕಾಗಿ ಆಹಾರ ಹಾಕಿರಿ. ಕಪ್ಪು ಬಟ್ಟೆ, ಕರಿ ಎಳ್ಳು ದಾನ ಮಾಡಿರಿ. ಶ್ರೀ ಶನೇಶ್ವರ ಮಂತ್ರ ಜಪ ಮಾಡಿರಿ. ಮೀನರಾಶಿ, ಗುರುಬಲ ಇಲ್ಲದ ಈಗ ಸಾಕಷ್ಟು ಸವಾಲು, ಅನುಮಾನಗಳನ್ನ ಹಾಗೂ ಅವಮಾನಗಳನ್ನು ಎದುರಿಸುತ್ತೀರಿ. ಆರೋಗ್ಯ ಕೈಗೊಡುತ್ತದೆ. ಅಂದುಕೊಂಡ ಯೋಜನೆ ವಿರೋಧವಾಗಿ ಬದಲಾಗುತ್ತದೆ. ಆದಷ್ಟು ಜನರೊಂದಿಗೆ ವಿನಯದಿಂದ ವರ್ತಿಸಿ. ವಾದ ವಿವಾದಗಳಿಂದ ದೂರವಿರಿ. 6ನೇ ಮನೆಯಲ್ಲಿ ಕೇತು ಅಲ್ಪ ಸ್ವಲ್ಪ ಸಹಾಯ ಮಾಡ್ತಾನೆ. 3ನೇ ಮನೆಯ ಸೂರ್ಯ ಶಕ್ತಿ ಕೊಡ್ತಾನೆ. ಒಳ್ಳೆ ದಿನಗಳಿಗಾಗಿ ಕಾಯಬೇಕು. ಗುರುಗಳ ಮಾರ್ಗದರ್ಶನ ಅವಶ್ಯಕವಾಗಿದೆ. ಪ್ರತಿದಿನ ಸಂಕಷ್ಟಹರ ಗಣಪತಿಯ ಸ್ತೋತ್ರ ಪಠಿಸಿರಿ. ಗಣಪತಿಗೆ ಗರಕೆ ಪತ್ರ